ತೇಜು ಬನ್ನಿ ಅವ್ರದ್ದು ಮಾಡಾಯ್ತು. ಸೊ ಯು ನೋ ಹೌ ಟು ಸೆಟ್. ಇದರಲ್ಲಿ ಕಂಪ್ಲೀಟ್ ಡಿಫ್ರೆಂಟ್. ಇನ್ವರ್ಸ್ ಸ್ಕ್ವೇರ್ ಲಾ ಇಟ್ಸ್ ಡಿಫ್ರೆಂಟ್. This characteristics of GM counter is different. There what we have done, we have programmed high voltage as we have kept the constant operating voltage as 450 and time is 60 seconds. Time 60 seconds ಇರಬೇಕು. ಇದರಲ್ಲೂ ನೋ ಚೇಂಜಸ್ ಇನ್. ಬೇಕು ಅಂದರೆ 30 ಸೆಕೆಂಡ್ಸ್ಗೂ ಮಾಡ್ಬೋದು. ನೀವು 30 ಸೆಕೆಂಡ್ಸ್ಗೂ ಮಾಡಿ ಅದನ್ನು ತೊಗೋಬೋದು ಇದನ್ನೆಲ್ಲ ರೀಡಿಂಗ್ಸು. ಆ್ಯಂಡ್ ಸೇಮ್ ಥಿಂಗ್, ಇಂಟೆನ್ಸಿಟಿ ಆಫ್ ಗಾಮಾ ರೇಡಿಯೇಷನ್ಸ್ will be emitted. ಅಲ್ಲಿ ನೀವೇನು ಮಾಡಿದ್ರಿ, when you are changing the slots, you are changing the slots from 1 to 12 ಅಥವಾ 2 to 12 source. So by keeping the source, you are taking the number of counts from GM counter and background count was constant. ಇಲ್ಲಿ when every time you need to keep the source, every time you need to see the background count by changing the operating voltage. Operating voltage starting from 0 to up to 800 volts ವರೆಗೂ ಹೋಗ್ಬೋದು. 600 ವರೆಗೂ ತಗೊಳ್ಳಿ ಬೇಕು ಅಂದರೆ. ಸೊ ಆಫ್ಟರ್ 200 ಅಥವಾ 300 ಅಪ್ ಟು 300 ವರೆಗೂ ಕೌಂಟ್ಸ್ ಬರಲ್ಲ ನಿಮಗೆ. ಇಟ್ ವಿಲ್ ಬಿ 0 ಓನ್ಲಿ. ಯು ವಿಲ್ ನಾಟ್ ಗೆಟ್ ದ ಕೌಂಟ್ಸ್ ಒನ್ಸ್ ಯು ಕೀಪ್ ದ source is it. So once you keep the source till up to 250 300 voltage operating voltage, you will not get counts. After 300 every 20 ಮಾಡ್ಕೊಡಿ. ಅವಾಗ 320 340 360 380 400 up to 600 operating voltage you will but you will not vary any slot here. ಇವಾಗ ಒಂದು 5th ಸ್ಲಾಟ್ ಅಲ್ಲಿ ಇಟ್ಟರೆ ಎವ್ರಿ ಟೈಮ್ ಯು ಕೀಪ್ ಇಟ್ ಇನ್ ದ 5th ಸ್ಲಾಟ್. ಡೋಂಟ್ ಚೇಂಜ್ ದ ಸ್ಲಾಟ್ ನಂಬರ್. 6th ಸ್ಲಾಟ್ ಅಲ್ಲಿ ಇಟ್ಟರೆ 6th ಸ್ಲಾಟ್ ಅಲ್ಲೇ ಇಡಬೇಕು. ಯು ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ದ ಸ್ಲಾಟ್. ಸೋರ್ಸ್ ಈ ಥರ ಇಟ್ಬಿಟ್ಟು ಯಾವ ಸ್ಲಾಟಲ್ಲಿ ನೀವು ಶುರು ಮಾಡಿರ್ತೀರ, ಆಪರೇಟಿಂಗ್ ವೋಲ್ಟೇಜ್ ಓನ್ಲಿ ದಟ್ ಕ್ಯಾನ್ ಬಿ ಚೇಂಜ್. ಓಕೆ, ಆಪರೇಟಿಂಗ್ ವೋಲ್ಟೇಜ್ ಚೇಂಜ್ ಮಾಡಬೇಕು ಮತ್ತೆ ಸ್ಟಾರ್ಟ್ ಮಾಡಬೇಕು. 60 ಸೆಕೆಂಡ್ಸ್ ಟೈಮಿಂಗ್ ಸೆಟ್ ಆಗಿರುತ್ತೆ, ರೈಟ್. ಸೊ ಐ ಆಮ್ ಜಸ್ಟ್ ಕೀಪಿಂಗ್, ಡೋಂಟ್ ಹೋಲ್ಡ್ ದಿಸ್ ಫಾರ್ ಲಾಂಗರ್ ಟೈಮ್. ಸೊ ಇಲ್ಲಿ 6th ಸ್ಲಾಟು ಅಥವಾ 5th ಸ್ಲಾಟ್ ಎಲ್ಲ ಇಟ್ಕೋತಿದ್ದೀನಿ. ಸೊ ದಿಸ್ ಇಸ್ 6th ಸ್ಲಾಟ್, ಹಿಯರ್ ದಿಸ್ ಇಸ್ 6th ಸ್ಲಾಟ್. 6th ಸ್ಲಾಟಲ್ಲಿ ಐ ಆಮ್ ಕೀಪಿಂಗ್. 6th ಸ್ಲಾಟ್ ಇಟ್ಟಾಗ ಐ ಆಮ್ ಸೆಟ್ಟಿಂಗ್ ದಿಸ್ ಪ್ರೋಗ್ರಾಮ್. 60 seconds is there. I am making this to 0. So I am making this operating voltage as 0. So you can observe till 300 operate up to 300 operating voltage. So it is around voltage 0. Then directly you can store. Once store click ಮಾಡಿ, then you can give start. ಹೇಳ್ತೀನಿ. ಟೈಮ್ ಇಟ್ ಈಸ್ ಸೆಟ್. See, this is running. This is ET. ET ಅಂತಿದೆಯಲ್ಲ, that is a timing that we have programmed already. 60 secondsಗೆ. See, there is no, since you have kept source here, there is no emission of neutrons. But inverse square law ಏನು ಹೇಳ್ತು, every slot allೂ that there is a emission. Because we kept at 450 to 80 now. That the operating voltage is maximum, constant. So ಅದಕ್ಕೋಸ್ಕರ ನಮಗೆ ಬರ್ತಾ ಇತ್ತು. ಇಲ್ಲಿ ವೇರಿ ಮಾಡ್ತೀವಿ. So here we are going to vary starting from 0 to 600 volts ವರೆಗೂ ತಗೊಳ್ಳಿ ಅಥವಾ 700 ವರೆಗೂ ತಗೊಳ್ಳಿ. So no problem. See, there is no changes in the source, though we kept a source inside the this holder, source holder. So 54 55 60 ವರೆಗೂ ನಿಮಗೆ ಅಪ್ ಟು, ಸೊ 0 25 50 70 ಅಥವಾ ನೀವು 0 50 100 150 200 250 300 ಅಲ್ಲಿವರೆಗೂ 50 ಡಿಫ್ರೆನ್ಸಲ್ಲಿ ತೊಗೊಳ್ಳಿ. 300 ಆದಮೇಲೆ ಆಫ್ಟರ್ 300 ಎವ್ರಿ 20 ಆಪರೇಟಿಂಗ್ ವೋಲ್ಟೇಜ್ಗೆ ಯು ನೀಡ್ ಟು ನೋಟ್ ಡೌನ್ ದ ನಂಬರ್ ಆಫ್
neutrons that will be emitted from this. Andre that will be displayed as number of counts. So n is the number of counts here for 60 seconds. Counts for 60 seconds, which is represented as capital N. NB is the background count. ಅಲ್ಲಿ ಬ್ಯಾಕ್ಗ್ರೌಂಡ್ ಕೌಂಟ್ 3 times ತೊಗೊಂಡಿದ್ದೀರಾ, ಆವ್ರೇಜ್ ಮಾಡಿದ್ರೆ ಯು ಹ್ಯಾವ್ ರಿಟರ್ನ್ ಅ ಬ್ಯಾಕ್ಗ್ರೌಂಡ್ ಕೌಂಟ್. ಬಟ್ ಹಿಯರ್ ಫಾರ್ ಎವ್ರಿ ಆಪರೇಟಿಂಗ್ ವೋಲ್ಟೇಜ್ ಸೆಟ್ ಬೈ ಯು 300 ಇಟ್ಟಾಗ ಸೋರ್ಸ್ ಇಡ್ತೀರಾ, ದಟ್ ವಿಲ್ ಬಿ ಕೌಂಟೆಡ್ ಆಸ್ ಎನ್. ವಿತೌಟ್ ಯು ಜಸ್ಟ್ ರಿಮೂವ್ ದ ಸೋರ್ಸ್ ಅಂಡ್ ಕೀಪ್ ಇಟ್ ಇನ್ ದ 5th or 6th ಸ್ಲಾಟಲ್ಲಿ ಇಟ್ಟಿದ್ದೀನಿ. 6th ಸ್ಲಾಟಲ್ಲಿ ವಿತೌಟ್ ಸೋರ್ಸ್ ಇಡಿ, ಇಟ್ ವಿಲ್ ಶೋ ಸಮ್ ಬ್ಯಾಕ್ಗ್ರೌಂಡ್ ಕೌಂಟ್ ಫಾರ್ ಡಿಫರೆಂಟ್ ಆಪರೇಟಿಂಗ್ ವೋಲ್ಟೇಜಸ್. If I am changing the operating voltage, it will show different background counts. ಇವಾಗ 500, ಇವಾಗ 420, 440, 420ಗೆ ಬ್ಯಾಕ್ಗ್ರೌಂಡ್ ಕೌಂಟ್ ಡಿಫ್ರೆಂಟ್ ಇರುತ್ತೆ, 440 ವೋಲ್ಟೇಜ್ಗೆ ಬ್ಯಾಕ್ಗ್ರೌಂಡ್ ಕೌಂಟ್ ಡಿಫರ್ಸ್. ಸೊ ವೆನ್ ಯು ಕೀಪ್ ಆನ್ ಚೇಂಜಿಂಗ್ ದ ಆಪರೇಟಿಂಗ್ ವೋಲ್ಟೇಜ್, ಯುವರ್ ಎನ್ ಬಿ ವ್ಯಾಲ್ಯೂಸ್ ಚೇಂಜಸ್. ಎನ್ ಬಿ ವ್ಯಾಲ್ಯೂ ಯಾವಾಗ ಹೇಗೆ ತೊಗೋತೀರಾ, ವಿತೌಟ್ ಕೀಪಿಂಗ್ ಸೋರ್ಸ್ ಹೋಲ್ಡರ್ ಇಡ್ತೀರಾ, ಎನ್ ಬಿ ವ್ಯಾಲ್ಯೂ ನೋಟ್ ಡೌನ್ ಮಾಡ್ತೀರಾ. ವಿತ್ ಕೀಪಿಂಗ್ ಸೋರ್ಸ್ ಇಸ್ ಎನ್. ಎನ್ ಬಿ ವ್ಯಾಲ್ಯೂ ಏನು ಬರುತ್ತೆ ನಿಮ್ಗೆ, ಆಲ್ಮೋಸ್ಟ್ ನಿಮ್ಗೆ 100 ದಾಟಲ್ಲ, ಅಪ್ ಟು 600, 700 ಹೋದ್ರು. ಓಕೆ, ಎನ್ ಬಿ ವ್ಯಾಲ್ಯೂ, ಬಿಕಾಸ್ ದೆರ್ ವಿಲ್ ಬಿ ನೋ ಇಂಟ್ರಾಕ್ಷನ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಗಾಮಾ ರೇಡಿಯೇಷನ್, ರೈಟ್. ಸೊ ಇಲ್ಲಿ ಗಾಮಾ ರೇಡಿಯೇಷನ್ಸ್ ಪಾಸ್ ಆಗ್ತಿರುತ್ತೆ, ದೇರ್ ವಿಲ್ ಬಿ ನೋ ಇಂಟ್ರಾಕ್ಷನ್. ಸೊ ದಟ್ಸ್ ವೈ that NB is, it will not it will not be more than 80. So now I will set directly 200 ಇಡ್ತೀನಿ, ನೋಡೋಣ. 200 ಆಪರೇಟಿಂಗ್ ವೋಲ್ಟೇಜ್ ಸೆಟ್ ಮಾಡಿ, ಇಲ್ಲೇ ಚೇಂಜಸ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಹೆಚ್ ವಿ ಅಂತಿದೆ. ಅಥವಾ ಪ್ರೋಗ್ರಾಮ್ ಹತ್ರ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಯು ಕ್ಯಾನ್ ಕ್ಲಿಕ್ ದಿಸ್ ಪ್ರೋಗ್ರಾಮ್. ಇನ್ನೊಂದ್ಸರಿ ಈ ಥರ ಬಂತು ಅಂತಂದರೆ ಇಲ್ಲಿ ಬರ್ತಿದೆ ನೋಡಿ, ಹೆಚ್ ವಿ. ಯು ಕ್ಯಾನ್ ಇನ್ಕ್ರೀಸ್ ದ operating voltage. So ನಿಮಗೆ ಅಪ್ ಟು 200, 250 ವರೆಗೂ ಬರಲ್ಲ. ನಂಬರ್ ಆಫ್ ಕೌಂಟ್, ಯು ವಿಲ್ ನಾಟ್ ಗೆಟ್ ಕೌಂಟ್ಸ್. ಸರ್ ಎಕ್ಸಾಕ್ಟ್ 200 ಇರಬೇಕಾದ್ರೆ ಐ ಆಮ್ ಅ ಫಿಸಿಕ್ಸ್ ಪರ್ಸನ್. ಎಕ್ಸಾಕ್ಟ್ ಆಗಿ 3 ಅಂದರೆ 3ನೇ ತಾನೆ, 200 ಅಂದರೆ 200, 99 ಆದರೂ ಬರಲ್ಲ. ಅದು ಹೋಗುತ್ತೆ ಸರ್. ಯಾಕೆ ಬರಲ್ಲ, ಬರುತ್ತೆ, 200 ಇಡ್ಬೋದು. ಸೊ ಸ್ಟೋರ್ ವಾಟ್ ಎವರ್ ಯು ಸೆಟ್ ಫ್ರಮ್ ಹಿಯರ್, ಸ್ಟೋರ್ ಮಾಡಿ ಸುಮ್ಮನೆ ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್ ಕೌಂಟ್ ಇಡಲಿಲ್ಲ ಆವಾಗಲೇ. ಇದು ಎನ್ ವ್ಯಾಲ್ಯೂಗೆ ಇನ್ನೊಂದ್ಸಲ ಮಾಡೋಣ ಆಮೇಲೆ ಬೇಕಾದ್ರೆ. ಫಾರ್ ಎವ್ರಿ ಟ್ರಯಲ್ ಯು ಹ್ಯಾವ್ ಟು ಟೇಕ್ ದ ಬ್ಯಾಕ್ಗ್ರೌಂಡ್ ಫಸ್ಟ್ ಎನ್ ಮಾಡ್ಕೊಳ್ಳಿ, ಆಮೇಲೆ ಬ್ಯಾಕ್ಗ್ರೌಂಡ್ ಕೌಂಟ್ ಮಾಡ್ಕೊಳ್ಳಿ. ಒಂದೇ ಸ್ಲಾಟಲ್ಲಿ ಇಟ್ಟಿರ್ತೀರ, ಆಪರೇಟಿಂಗ್ ವೋಲ್ಟೇಜ್ ಚೇಂಜ್ ಮಾಡ್ತೀರಾ. ಯಾಕೆ ಅಂತಂದರೆ ನೀವೇನು ಮಾಡ್ತೀರ, ಏನು ಮಾಡ್ಬೇಕು ಗೊತ್ತಾ, ಈ ಸೋರ್ಸ್ ಕೂಡ ಇದ್ರ ಪಕ್ಕದಲ್ಲಿ ಇಡಬಾರ್ದು, ಅವಾಗ ಇಂಟ್ರಾಕ್ಷನ್ ಇರುತ್ತೆ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಬೇಕು. ವೆನ್ ಯು ಆರ್ ಟೇಕಿಂಗ್ ಔಟ್ ಫಾರ್ ಟೇಕಿಂಗ್ ಎನ್ ಬಿ ವ್ಯಾಲ್ಯೂಸ್, ಕೀಪ್ ದಿಸ್ ಸೋರ್ಸ್ ಸಮ್ವೇರ್ ಎಲ್ಸ್. ಆಮೇಲೆ ಅವಾಗ ಕ್ಲಿಕ್ ಮಾಡಿಬಿಟ್ಟು 60 seconds ಆದಮೇಲೆ ಯು ನೋಟ್ ಡೌನ್. ಬಿಕಾಸ್ ಇಫ್ ಯು ಆರ್ ಕೀಪಿಂಗ್ ಲೈಕ್ ದಿಸ್, ಇದನ್ನು ಎನ್ ಬಿ ತೊಗೊತೀನಪ್ಪ ಇಲ್ಲಿ, ಐ ಆಮ್ ಕೀಪಿಂಗ್ ಹಿಯರ್, there will be still interactions will be there. ಅವಾಗ ಎನ್ ಬಿ ವ್ಯಾಲ್ಯೂ ವೇರಿ ಆಗುತ್ತೆ. ಸೊ ಅವಾಗ ಸೊ ಅದರಿಂದ ಯು ಕೀಪ್ ಸಮ್ವೇರ್, ಅಲ್ಲಿವರೆಗೂ ಇಂಟ್ರಾಕ್ಷನ್ ಆಗಲ್ವಲ್ಲ. ಚೆನ್ನಾಗಿದೆ, ಶುಂಠಿ ಪೆಪರ್ಮೆಂಟ್ ಅನ್ನೋ ಥರ ಇಟ್ಕೊಂಡ್ಬಿಟ್ಟಿರ. ಆಮೇಲೆ ನಂಗೆ ಉಳಿ ಇದು ಬೆಳಗ್ಗೆ ತಗೊಳ್ಳಿ, ಯಾರೋ ಕೊಟ್ರಪ್ಪ, ಯಾರು ತಿಂತೀರಾ? ಓಕೆ, just click this start button. Now you see again. Is there any 60 seconds 0 sir 0 ನೋಡಿ ಟಿಲ್ 300 ಯು ಟ್ರೈ. ಅಲ್ಲಿ ಕೌಂಟ್ಸ್ ವೇರಿ ಆಗ್ತಿದೆ 300 ಇಂದ ಅಂತಂದ್ರೆ ಜಸ್ಟ್ ಮೇಲೆ ದಾಟಿದೆ. ಸರ್ 240 ಸರ್ 250 ಇಡಿ ಸರ್. ನಾನು ತೋರಿಸ್ತೀನಿ. 275 ಇಟ್ಕೊಳ್ಳಿ ಬೇಕು ಅಂದರೆ ಕೌಂಟ್ಸ್ ಬರಲ್ಲ. 275
ಇನ್ನೂ ಆಗಿಲ್ಲ ಟೈಮ್. 275 250 300 354 400ವರೆಗೂ ಇರುತ್ತೆ ನಾವು. 600 ಅಲ್ಲ 400ವರೆಗೂ 50 400 ಮೇಲೆ 20 300ವರೆಗೂ 50 ಡಿಫ್ರೆನ್ಸ್. 300 ಮೇಲೆ 20 320 340 ಇಬ್ಬರು ಮಾತಾಡ್ತಾರೆ. 300 ಮೇಲಿಂದ 20 ಡಿಫ್ರೆನ್ಸಲ್ಲಿ ತಗೊಳ್ಳಿ. ಟೋಟಲ್ 25 ರೇಟಿಂಗ್ಸ್ ಆಗುತ್ತೆ. ಅಪ್ ಟು 700 ಅಥವಾ 600 ವರೆಗೂ ಮಾಡಿ. ಸರ್ ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಗೊತ್ತಾಯ್ತು ಈಗ. ಈಗ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತೋರಿಸ್ಬಿಟ್ಟು ಕೌಂಟ್ ಬಂದ್ಮೇಲೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ. ಈಗ ಎಷ್ಟಿಟ್ಟಿದೆ 200 ಅಲ್ವಾ? ಫಸ್ಟ್ ಎನ್ ಬಿ ತೆಗೆದ್ಬಿಡಿ ಅದು. ಎನ್ ಬಿ ಚೆಕ್ ಮಾಡ್ತೀಯಾ? ಓಕೆನಾ? ತೆಗ್ದ್ಬಿಟ್ಟು ಸ್ವಲ್ಪ ತೆಗೆದು ಏನೋ ಬುದ್ಧಿವಂತ ಹುಡುಗ. Now you check 200 is again click start ಓಕೆ. for background count. ಬ್ಯಾಕ್ಗ್ರೌಂಡ್ ಕೌಂಟ್. So you will not get background count also, you know, sir. till 300. ಎರಡು ಝೀರೋನೇ ಬರ್ತಿರುತ್ತೆ. Okay, I will stop this. ಮತ್ತೆ program change the 300 ಶುರು ಮಾಡೋಣ. ಇದೆ ಅದು ತೆಗಿಬೇಕು. ಅದಕ್ಕೆ ಬೇಡ. ಫಸ್ಟ್ ಎನ್ ವ್ಯಾಲ್ಯೂ ಕೌಂಟ್ ಮಾಡ್ಕೊಂಡು ಅದು ಸೋರ್ಸ್ ಎತ್ತಿಟ್ಟು 10 ಬೇಕು ಅಷ್ಟೇ. ಒಂದೇ ಸಲ ಮಾಡ್ತೀಯ ಅಂತನಾ? ಒಂದೇ ಸತಿ ಅದು ಡಬಲ್ ಟೈಮ್ ಕೆಲಸ ಅಲ್ವಾ? ಡಬಲ್ ಕೆಲಸ ಆಗುತ್ತೆ. ಇನ್ನೂ ಡಬಲ್ ಆಗುತ್ತೆ. ಅಲ್ಲಮ್ಮ, ನೀನು ತೆಗ್ದಿಟ್ರೆ ಒಂದು ಇಲ್ಲಿ 2 ಸಲ ಸೆಟ್ ಮಾಡ್ಬೇಕಾಗುತ್ತೆ. ತಿರ್ಗಾ ನೀವು ಆಪರೇಟಿಂಗ್ ವೋಲ್ಟೇಜ್ ನ 2 ಟೈಮ್ಸ್ ಸೆಟ್ ಸೆಟ್ ಮಾಡಬೇಕು. ಮಾಡ್ಬೇಕಾಗುತ್ತೆ ಅವಾಗ. ಅದೇನು ಕುತ್ಕೊಂಡೇ ಮಾಡೋದಲ್ಲ ಸರ್. ಇದು ನಿಂತ್ಕೊಂಡೇ ಮಾಡ್ತಿರೋದಲ್ಲ. ಈಗ ನಾವು ಬಿಟ್ಬಿಟ್ಟು ಮಾಡ್ತಿರೋದು. ಸರ್ ಅವ್ರವ್ರ ಇದಕ್ಕೆ ಸಿಕ್ಕಿದ್ದು ದಟ್ ಕ್ಯಾನ್ ಆಲ್ಸೋ ಬಿ ಡನ್, ನೋ ಪ್ರಾಬ್ಲಮ್. ಅವ್ರಿಗೆ ಯಾವ್ದಿದೋ ಅದು ಮಾಡ್ಕೊಳ್ಳಿ. ಹಿಸ್ಟ್ರಿ ಅನ್ಕೊಂಡಿದ್ದಾಳೆ ಅವಳು ನಾವು ಯು ಸಿ ಸೋರ್ಸ್ ಇಡಮ್ಮ. ನೆಕ್ಸ್ಟ್ ಕ್ಯಾಲ್ಕುಲೇಷನ್. ಅವ್ರ ಫೇವ್ರೆಟ್ ಟೀಚರ್ಸ್ ಇದ್ದಾರೆ. ಫೇವ್ರೆಟ್ ಸಬ್ಜೆಕ್ಟ್ ಫೇವ್ರೆಟ್ ಟೀಚರ್ ಎಲ್ಲ ಫೇವ್ರೆಟ್ ಸಬ್ಜೆಕ್ಟ್ ಫೇವ್ರೆಟ್ ಟೀಚರ್ ಅಂತ. ಓಕೆ, 300 ಆಯಿತು. ಕ್ಲಿಕ್ ಸ್ಟಾರ್ಟ್ ಬಟನ್. ಇಸ್ ಇಟ್ ಚೇಂಜಿಂಗ್? ಆಗ್ತದೆ ಸರ್. 300ಗೂ ಬಂದಿಲ್ಲ. ಇನ್ನೂ ಬಂದಿಲ್ಲ. ಸರ್ ಇನ್ನೂ ಇದೆ 60 ಸೆಕೆಂಡ್. ಟೈಮಿಂಗ್ಸ್ ಆದ್ಮೇಲೆ ನೋಡೋಣ. ಅಲ್ಲ, 1 2 3 ಸೆಕೆಂಡ್ಸ್ ಇಂದನೇ ಶುರು ಆಗುತ್ತೆ. ಹೌದು, ಹಾಂ ಬಂದಿದೆ. 350 ಅಡಿ ಸರ್ ಅದು. 300 ಬಂದಿದೆ. ಏನೋ ಮಾಡಿದ್ಯಾ ಯೋಗೇಶ್? ನಾನಾ ಹಾಂ ನೀನೇ ಪಿತಾಪತಿ. ಅವರಿಬ್ರೆ ಮಾಡ್ತಾ ದೃಷ್ಟಿಯಿಂದಾನೇ ಅದು ಅವರಿಬ್ರೆ ಸರ್ ಹಂಗಂದ್ರೆ ಯಾವ ಮನುಷ್ಯರು ಬರ್ತಾನೆ ಇರಲಿಲ್ಲ. ಅದೇ ನನ್ನ ಕಣ್ಣು ನನ್ನ ಕಣ್ಣು ದೃಷ್ಟಿ ಮಷೀನ್ ನೋಡ್ತಾಗುತ್ತೆ. ಸೊ 300ಗೂ NB 0 ಬರುತ್ತೆ, ನೋ ಕೌಂಟ್ಸ್. ಸೊ 320 ಇಂದ ಶುರು ಆಗುತ್ತೆ. ಮತ್ತೆ 700 ಗಂಟೆ ತಗೋಬೇಕು. ಸರ್ ಹಂಗೆ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? 700 ಹಂಗೆ ಜಾಸ್ತಿ ಹಾಗೆ ಜಾಸ್ತಿ ಮಾಡ್ಬೋದು. ಮತ್ತೆ ಸ್ಟಾಪ್ ಮಾಡಿ ಜಾಸ್ತಿ ಮಾಡಿ ಗೊತ್ತಿಲ್ವಲ್ಲ. ಇದು ನೋಡೋಣ 60 ವರೆಗೂ ನೋಡೋಣ. ಲಾಸ್ಟ್ ಸೆಕೆಂಡ್ ಅಲ್ಲಿ 50 ತೋರಿಸ್ಬಿಟ್ರೆ ನೀವು ಅದನ್ನು 3 ಸೆಕೆಂಡ್ಸ್ ಅಲ್ಲಿ ಬರುತ್ತೆ ಅಂತ 60 ಸೆಕೆಂಡ್ಸ್ ಅಲ್ಲಿ ಏನಾದ್ರೂ ಆಗ್ಬೋದು. ನಾನು ಸಾಯ್ಲೂಬೋದು. ಡಾಕ್ಯುಮೆಂಟ್ ಮಾಡಿ ಇದು ಫಿಸಿಕ್ಸ್ ಕಣಪ್ಪ. ಬರ್ಲಿಲ್ಲ. ಚೇಂಜ್ ಮಾಡಿ ಬಂದಿ. ಸೊ ಜಸ್ಟ್ ಚೇಂಜ್ ಇಲ್ಲೇ ಮಾಡ್ಬೋದು ನೀವು. 320 ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಲ್ಲೇ ಚೇಂಜ್ ಆಗ್ತಿರೋದು. 320 350 ಇಲ್ಲ ಅಲ್ಲ, 320 ನಿಮ್ಗೆ ತೋರಿಸ್ತೀನಿ. 300 ಬಂದಿಲ್ಲ, 320 ಬರುತ್ತೆ ಕೌಂಟ್. 320 ಬರುತ್ತೆ. ಸಿ ಬಂತು. So the emission of neutrons taking place from the operating voltage of 320. ಅಂಕಲ್ಲ ಅದು ಹೊಡೆದಿರೋದು. ಸೊ ಏನಾಗುತ್ತೆ, ಗಾಮಾ ರೇಡಿಯೇಷನ್ ಸೋರ್ಸ್ ಅನ್ನ ಇಂಟ್ರಾಕ್ಟ್ ಮಾಡಿದಾಗ ನಂಬರ್ ಆಫ್ ನ್ಯೂಟ್ರಾನ್ಸ್ ವಿಲ್ ಬಿ ಎಮಿಟೆಡ್. ದಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಎಮಿಷನ್ ಆಫ್ ನ್ಯೂಟ್ರಾನ್ಸ್ ಹ್ಯಾಪನಿಂಗ್ ಅಟ್ 320 ಆಪರೇಟಿಂಗ್ ವೋಲ್ಟೇಜ್. ಅರ್ಥ ಆಗ್ತಿದೆಯಾ? ಸೊ ಇದನ್ನು ಬರ್ಕೋತಾ ಹೋಗ್ತೀರಾ. ಸೊ ವೆನ್ ಯು ಕೀಪ್ ಆನ್ ಇನ್ಕ್ರೀಸಿಂಗ್ ಆಪರೇಟಿಂಗ್ ವೋಲ್ಟೇಜ್, ನಂಬರ್ ಆಫ್ ಕೌಂಟ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ಕ್ರೀಸಸ್. ಟೋಟಲ್ 25 ರೀಡಿಂಗ್ಸ್ ಆಗುತ್ತೆ. ಟೇಕ್ ಟಿಲ್ 600 ಸಾಕು. ಯೂಟ್ಯೂಬ್ 600 ವರೆಗೂ ಮಾಡಿ. ಸೊ 700 ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾನಂತೆ. ನಾನೇನು ಹೇಳಿದ್ನಾ? ಹೇಳಿದ್ಯಲ್ಲ.
ರೆಕಾರ್ಡ್ ಆಗಿದೆ ಬಗ್ಗೆ ಕೇಳಿ ಸರ್. ಓಕೆ ಡನ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಚಿನ್ನ. ಅಗೇನ್ ಇದಕ್ಕೆ ಬ್ಯಾಕ್ಗ್ರೌಂಡ್ ಕೌಂಟ್ ನೋಡಬೇಕು. ಸೊ ಜಸ್ಟ್ ರಿಮೂವ್ ದ ಸೋರ್ಸ್, ಕೀಪ್ ಇಟ್ ಸಮ್ವೇರ್, ಸ್ವಲ್ಪ ದೂರ ಇಡಿ, ಇಲ್ಲಾಂದ್ರೆ ಇಂಟ್ರಾಕ್ಷನ್ಸ್ ಇರುತ್ತೆ. ಸೊ ದೆನ್ ಇಫ್ ಯು ಕ್ಲಿಕ್ ದ್ಯಾಟ್ ಯುವರ್ ಬ್ಯಾಕ್ಗ್ರೌಂಡ್ ಕೌಂಟ್ ಇಟ್ ಈಸ್ ನಾಟ್ ಕಮಿಂಗ್. ಬಂತು ಸರ್. ಸಿ 300 ವರೆಗೂ ಬಂದಿಲ್ಲ ಬ್ಯಾಕ್ಗ್ರೌಂಡ್ ಕೌಂಟ್. ಹಿಯರ್ ಇಟ್ ಈಸ್ ಇನ್ಕ್ರೀಸಿಂಗ್ 320 ವೋಲ್ಟ್ಸ್ ಅಲ್ಲಿ. ಮೂರು ಸರ್ 4 ಒಟ್ನಲ್ಲಿ 100 ಒಳಗೆ 60 ಸೆಕೆಂಡ್ಸ್ ಆಗೋವರೆಗೂ 60 ಸೆಕೆಂಡ್ಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸರ್ ಅದು ಕಮ್ಮಿ ಮಾಡ್ಕೊಂಡ್ರೆ ಏನಾಗಿಲ್ಲ ಸರ್, ನಾನು 20 ಸೆಕೆಂಡ್ಸ್ ಮಾಡ್ಕೊಂಡು ಇದು ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಅಲ್ಲ ನಾನು ಏನಕ್ಕೆ ತೋರಿಸ್ದೆ ಅಂದ್ರೆ 300 ವರೆಗೂ NB ಬರಲ್ಲ,